ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಚಾಲೆಂಜಿನ 25ನೇ ದಿನ. ಅಂದ್ರೆ ಇನ್ನು 5 ದಿವಸ ಯಾವಾಗ ಆಗುತ್ತೋ ಅಂತ ಅನ್ನಿಸ್ಬಿಟ್ಟಿದೆ ಗುರು ನನಗಂತೂ. ಏನಕ್ಕೆ ಅಂದ್ರೆ ಡೆಲಿವರಿ ಜಾಬ್ ಸೆಟ್ ಆಗ್ತಾನೆ ಇಲ್ಲ. ಏನಕ್ಕೆ ಅನ್ನೋದಂದ್ರೆ ತುಂಬಾ ಕಷ್ಟ ಮಾಡ್ತಾರೆ. ಅಂದ್ರೆ ನಾನು ನಿಮಗೆ ಫಸ್ಟ್ ಎಲ್ಲ ತೋರಿಸಿನಿ, ಅಂದ್ರೆ ಸಾಟರ್ಡೆ ಸಂಡೇ ಎಲ್ಲ ತುಂಬಾ ಚೆನ್ನಾಗಿ ಅರ್ನಿಂಗ್ ಆಗುತ್ತೆ ಅಂತೆಲ್ಲ ತೋರಿಸಿ. ಬಟ್ ಈಗ ಏನ್ ಮಾಡಿದಾನೆ ಅಂದ್ರೆ ನೀವು ಸಾಟರ್ಡೆ ಸಂಡೇ ಕೂಡ ಚೆನ್ನಾಗಿ ಅರ್ನಿಂಗ್ ಮಾಡೋಕ್ಕಾಗಲ್ಲ ಝೊಮ್ಯಾಟೋದಲ್ಲಿ. ಆ ಥರ ಮಾಡಿದ್ದಾನೆ. ಏನಕ್ಕೆ ಅಂದ್ರೆ 1800 ರೂಪಾಯಿಗೆ 450 ರೂಪಾಯಿ ಇನ್ಸೆಂಟಿವ್ ಇಟ್ಟಿದ್ದಾನೆ ಗುರು ಸಂಡೇ. ಅಂದ್ರೆ 1800 ಮಾಡೋದು ಎಷ್ಟು ಕಷ್ಟ ಗೊತ್ತಾ? ಅಂದ್ರೆ ನೀವು 15 ಅವರ್ ಲಾಗಿನ್ ಇದ್ರು 1800 ಮಾಡೋದು ಕಷ್ಟ. ಅಂದ್ರೆ ನೆನ್ನೆ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ ಎಷ್ಟು ಅವರ್ ಲಾಗಿನ್ ಇದೆ ಅಂತ. ಅಂದ್ರೆ 15 ಅವರ್ ಮೇಲೆ 15 ಅವರ್ 16 ಅವರ್ ಲಾಗಿನ್ ಇದ್ದೀನಿ. ಆದ್ರೂ ಕೂಡ ನನಗೆ ಆಗಿದೆ ಎಷ್ಟು ಅಂದ್ರೆ 1800 ರೂಪಾಯಿ. ಅದು ಕಸ್ಟಮರ್ ಟಿಪ್ಸ್ ಎಲ್ಲ ಸೇರಿ ಇಲ್ಲ ಅಂದ್ರೆ 1700 ರೂಪಾಯಿ ಅಷ್ಟೇ ಆಗ್ತಾಯಿದೆ. ಅದರಲ್ಲಿ ಪೆಟ್ರೋಲ್ 500 ರೂಪಾಯಿ ಆಗಿದೆ. ಏನು ವರ್ಕೌಟ್ ಆಗ್ತಾ ಇಲ್ಲ. ಅಂದ್ರೆ ಈಗ ಈ ಸಿಚುವೇಶನ್ ಅಲ್ಲಿ ಅಂದ್ರೆ ತುಂಬಾ ಕಷ್ಟ ಮಾಡಿದೆ. ಅಂದ್ರೆ ಒಬ್ರಿಗೊಂದು ಬೇರೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಒಬ್ಬೊಬ್ರಿಗೆ ಇನ್ಸೆಂಟಿವ್ ಜಾಸ್ತಿ ಕೊಡ್ತಾನೆ, ಒಬ್ಬೊಬ್ರಿಗೆ ಕಮ್ಮಿ ಕೊಡ್ತಾನೆ. ಅಂದ್ರೆ ರೆಗ್ಯುಲರ್ ಆಗಿ ಮಾಡ್ತಾ ಇರೋರಿಗೆ ಒಂಥರ ಮಾಡ್ತಾನೆ, ಅಪರೂಪಕ್ಕೆ ಬರೋರಿಗೆ ಒಂಥರ ಮಾಡ್ತಾನೆ. ಅಂದ್ರೆ ನಾವು ಈಗ ರೆಗ್ಯುಲರ್ ಆಗಿ ಮಾಡ್ತಾ ಇದೀವಲ್ಲ, ಅದರಿಂದಾಗಿ ಟಾರ್ಗೆಟ್ ಸಖತ್ ಕಷ್ಟ ಮಾಡ್ತಾ ಇದ್ದಾನೆ. ಅಂದ್ರೆ ಅಚೀವ್ಮೆಂಟ್ ಮಾಡಕ್ಕೆ ಆಗ್ತಾ ಇಲ್ಲ. ಆ ತರ ಟಾರ್ಗೆಟ್ ಕೊಟ್ಟಿದ್ದಾನೆ. ಆ ತರ ಟಾರ್ಗೆಟ್ ಕೊಟ್ರೆ ಏನ್ ಬಂತು ಅಂದ್ರೆ ಝೊಮ್ಯಾಟೋದವ್ರಿಗೆ ಯಾರಿಗಾನ ಓಪನ್ ಆಗಿ ಕೇಳ್ತೀನಿ. ಅಂದ್ರೆ ಡೆಲಿವರಿ ಪರ್ಸನ್ ಅಲ್ಲ, ಅಂದ್ರೆ ನಡೆಸ್ತಾ ಇದ್ರಲ್ಲ ಝೊಮ್ಯಾಟೋದವರು, ಅವ್ರು ಯಾರನ್ನ ಬಂದು ಮಾಡಿ ತೋರಿಸ್ಲಿ. ಅಂದ್ರೆ ಒಂದು 14 ಅವರ್ 15 ಅವರ್ ಇದ್ಬಿಟ್ಟು ಲಾಗಿನ್ ಇದ್ಬಿಟ್ಟು 1800 ರೂಪಾಯಿ ಅಚೀವ್ ಮಾಡಿ ತೋರಿಸ್ಲಿ, ಅವಾಗ ಒಪ್ಕೊಂತೀನಿ ಝೊಮ್ಯಾಟೋದವನು ಈ ಟಾರ್ಗೆಟ್ ಕೊಟ್ಟಿರೋದು ಬೆಸ್ಟ್, ಒಳ್ಳೇದು ಮಾಡ್ತಾ ಇದೆ ಅಂತ ಒಪ್ಕೊಂತೀನಿ. ಬಟ್ ಆಗಲ್ಲ. ಇದು ಸಖತ್ ಅಂದ್ರೆ ಸಖತ್ ಕಷ್ಟ ಇದೆ. ಅಂದ್ರೆ ನೆನ್ನೆ ಕೂಡ ನಾವು ಟ್ರೈ ಮಾಡಿದ್ವಿ. 8 ಗಂಟೆಯಿಂದ 12 ಗಂಟೆ ತನಕ ಮಾಡಿದೀವಿ. 12 ಗಂಟೆ ತನಕ ಮಾಡಿದ್ರು ನಾವು ಪಿ ಜಿ ಬರೋಕೆ ಅಷ್ಟೊತ್ತಿಗೆ 12:30 1 ಗಂಟೆ ಆಗೇ ಆಗುತ್ತೆ. ಈ ತರ ಎಲ್ಲ ನಡೀತಾ ಇದೆ ಝೊಮ್ಯಾಟೋದಲ್ಲಿ. ಅಂದ್ರೆ ನಾನು ಮುಂಚೆ ಚೆನ್ನಾಗಿದ್ದಾಗ ನಾನೇ ತೋರಿಸಿದ್ದೀನಿ ಗುರು, ಇಷ್ಟ ಆಗ್ತಾ ಇದೆ ಅರ್ನಿಂಗ್, ಇಷ್ಟ ಆಗ್ತಾ ಇದೆ, ಅಷ್ಟಾಗ್ತದೆ ಅಂತ ನಾನೇ ತೋರಿಸಿದ್ದೀನಿ, ನಾನು ಒಪ್ಕೊಂತೀನಿ. ಬಟ್ ಈಗ ಈ ಸಿಚುವೇಶನ್ ಎಟ್ ಕರೆಂಟ್ ಪ್ರೆಸೆಂಟ್ ಅಲ್ಲಿ ಆಗ್ತಾ ಇಲ್ಲ, ನಿಜ ಆಗ್ತಾ ಇಲ್ಲ. ಏನಕ್ಕೆ ಅಂದ್ರೆ ನೀವು ಬೆಳಗ್ಗೆಯಿಂದ ಸಂಜೆ ತನಕ ಅಂದ್ರು ಸಂಡೇ ನೀವು ಬೆಳಗ್ಗೆಯಿಂದ ಸಂಜೆ ತನಕ ಮಾಡಿದ್ರು 1800 ರೂಪಾಯಿ ಆಗುತ್ತೆ. ಅಂದ್ರೆ ಏನಕ್ಕೆ ಮಾಡ್ಬೇಕಲ್ಲ ಅಂದ್ರೆ 8 ಗಂಟೆಯಿಂದ 12 ಗಂಟೆವರೆಗೂ. ಅದರಲ್ಲಿ ಪಿ ಜಿಗೆ 300ರಿಂದ ಪಿ ಜಿ ಊಟಕ್ಕೆ 300ರಿಂದ 350 ರೂಪಾಯಿ ಹೋಗುತ್ತೆ. ಜೊತೆಲಿ ಪೆಟ್ರೋಲ್ 500 ರೂಪಾಯಿ ಆಗುತ್ತೆ, 850 ರೂಪಾಯಿ ಆಗುತ್ತೆ. ಅಂದ್ರೆ ಸಂಡೇ ಕೂಡ ನಿಮಗೆ ಸೇವ್ ಆಗೋದು ಬರೀ 1000 ಅಷ್ಟೇ ಅಂತ ನನಗೆ ಅನಿಸ್ತಾ ಇದೆ. ಅಂದ್ರೆ ಇವತ್ತು ಹೋಗಿ ನೋಡೋಣ. ಅಂದ್ರೆ ನೆನ್ನೆ ಹೋಗಿ ಟ್ರೈ ಮಾಡಿದ್ವಿ. ಅಂದ್ರೆ ನಾನು ಅದನ್ನ ಕಂಪ್ಲೀಟ್ ಮಾಡಲೇಬೇಕು ಅಂತ ಹೋಗಿದ್ವಿ. ನಾನು ಜಿ ಜೆ ಬ್ರೋ ಇಬ್ರು ಟ್ರೈ ಮಾಡೋಣ ಅಂತ. ಬಟ್ ನಂದು ಕಂಪ್ಲೀಟ್ ಆಗಲಿಲ್ಲ. ಜಿ ಜೆ ಬ್ರೋದು 1600 ರೂಪಾಯಿ 300 ರೂಪಾಯಿ ಕೊಟ್ಟಿದ್ರು, ಅವ್ರದ್ದು ಕಂಪ್ಲೀಟ್ ಆಯಿತು. ಬಟ್ ನಂದು ಕಂಪ್ಲೀಟ್ ಆಗಿಲ್ಲ. ನಾನು ಟ್ರೈ ಮಾಡಬೇಕು ಅಂತ ಹೋಗಿದ್ದು. ಬಟ್ ಇನ್ನೊಂದಿನ ಇವತ್ತು ಸಂಡೇ ಹೋಗಿ ಟ್ರೈ ಮಾಡೋಣ, ಏನಾರು ಆಗುತ್ತಾ ಅನ್ನೋದು. ಅಂದರೆ ನೆನ್ನೆ ಲೇಟ್ ಆಗುತ್ತಲ್ಲ, ಅದಕ್ಕೆ ಇವತ್ತು 9 ಗಂಟೆಯಿಂದ ನೈಟು 12 ಗಂಟೆವರೆಗೂ ಡ್ಯೂಟಿ ಮಾಡ್ತೀನಿ. ಇವತ್ತಾದರೂ 1800 ರೂಪಾಯಿ ಮಾಡೋಕ್ಕಾಗುತ್ತಾ ಅನ್ನೋ ನೋಡೋಣ. ಅಂದರೆ ಇವತ್ತೇನಾದ್ರು ಮಾಡೋಕ್ಕಾಗಿಲ್ಲ ಅಂದರೆ ನಿಜ ಗುರು ಡೈರೆಕ್ಟಾಗಿ ಹೇಳ್ತೀನಿ, ಯಾರ ಕೈಲೂ ಮಾಡೋಕ್ಕಾಗಲ್ಲ. ಏನಕ್ಕಂದ್ರೆ ಆರ್ಡ್ರ್ ಕೂಡ ಅಷ್ಟೇ ಒಬ್ರಿಗೊಂಥರ ಕೊಡ್ತಾ ಇರ್ತಾನೆ. ಅದ್ರ ಬಗ್ಗೆ ಎಲ್ಲ ಏನಿಲ್ಲ. ಬಟ್ ಲಾಸ್ಟಿಗೆ ಎಲ್ಲ ಒಂದೇ ಥರ ಸೇಮಲ್ಲಿ ಇರೋದು. ಏನು ಒಂದು 100 ರೂಪೀಸ್ 200 ರೂಪೀಸ್ ಹೆಚ್ಚು ಕಮ್ಮಿ ಇರೋದು. ಬಟ್ ಇವಾಗ ಸಿಕ್ಕಾಪಟ್ಟೆ ಕಷ್ಟ ಮಾಡಿದಾನೆ. ಇನ್ಸೆಂಟಿವ್ ಅಚೀವ್ಮೆಂಟ್ ಮಾಡೋಕ್ಕಾಗೋದೇ ಇಲ್ಲ. ಸೊ ನೀವೇನೇ ಹೇಳಿ, ಸೊ ಇನ್ಸೆಂಟ್ ಅಂತೂ ಅಚೀವ್ ಮಾಡೋಕ್ಕೆ ತುಂಬ ಕಷ್ಟ ಇದೆ. ಬನ್ನಿ ಇವಾಗ ಫೀಲ್ಡಿಗೆ ಹೋಗ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡೋಣ. ಅಂದರೆ ಇನ್ನೊಬ್ರದ್ದು ಕೂಡ ಅವರು 9 ಗಂಟೆಯಿಂದ 12 ಗಂಟೆವರೆಗೂ ಮಾಡ್ತಾರೆ. ಅವ್ರದ್ದು ಕೂಡ ನೋಡೋಣ. ಅವ್ರೇನಾದ್ರು ಸಿಕ್ಕಿದ್ರೆ ಸ್ಕ್ರೀನ್ಶಾಟ್ ಕಳಿಸ್ತೀನಿ ಅಂದರೆ ಅವ್ರದ್ದು ಸ್ಕ್ರೀನ್ಶಾಟ್ ಕಳಿಸ್ಕೊಳ್ತೀನಿ. ಬಟ್ ಸ್ವಲ್ಪ ಕಷ್ಟ ಇದೆ ಗುರು, ನಿಜ. ಟಾರ್ಗೆಟ್ ಮಾಡೋದು ಈಸಿ ಇಲ್ಲ, ಹೆವಿ ಕಷ್ಟ ಮಾಡಿ ಇಟ್ಟಿದ್ದಾನೆ. ಅವ್ರು ಯಾರೋ ಝೊಮ್ಯಾಟೋ ಕಂಪ್ನಿಯವರೇ ಬಂದು 1800 ರೂಪಾಯಿ ಮಾಡಿಬಿಟ್ಟು, ನಾವು ಝೊಮ್ಯಾಟೋದವರು 1800 ರೂಪಾಯಿ ಮಾಡಿದ್ದೀವಿ, ನೀವು ಡೆಲಿವರಿ ಪಾರ್ಟ್ನರ್ಸ್ ಎಲ್ಲ 1800 ರೂಪಾಯಿ ಮಾಡಬೇಕು ಅಂತ ತೋರಿಸ್ಬೇಕು ಗುರು. ಅವ್ರು ಒಂದ್ಸತಿ ಬಂದು ನಿಜವಾಗ್ಲು ಬಂದು ತೋರಿಸೋರು, ಅವಾಗ ನಾನು ಅಗ್ರಿ ಮಾಡ್ತೀನಿ 1800 ರೂಪಾಯಿ ಮಾಡ್ಬೋದು ಗುರು ಅಂತ. ಹೆವಿ ಕಷ್ಟ ಇದೆ. ಹೋಗ್ತಾ ಇನ್ನ ಕಷ್ಟ ಮಾಡ್ತಾ ಇದಾರೆ. ಇನ್ನ ಎಲ್ಲಿವರೆಗೂ ಯಾವ ಲೆವೆಲ್ವರೆಗೂ ತಗೊಂಡೋಗಿ ಗುಂಡಿಸ್ತಾರೆ ಅಂತ ಗೊತ್ತಿಲ್ಲ. ಈಗಲೇ ಆಲ್ಮೋಸ್ಟ್ ಇನ್ಸೆಂಟಿವ್ ಅಚೀವ್ಮೆಂಟ್ ಮಾಡೋಕ್ಕಾಗ್ತಿಲ್ಲ. ಇನ್ನು ಫ್ಯೂಚರಲ್ಲೆಲ್ಲ ಏನೇನು ಮಾಡ್ತಾನೆ ಅಂತ ಗೊತ್ತಿಲ್ಲ. ನೋಡ್ಕೊಂಡ್ರೆ ಈಸಿ ಮಾಡ್ತಾ ಬರಬೇಕು. ನೋಡ್ರಿ ಇವರು ತುಂಬ ಹಾರ್ಡು, ಮಾಡೋಕ್ಕಾಗಲೇಬಾರ್ದು ಅನ್ನೋ ರೀತಿಲಿ ಮಾಡ್ತಾರೆ. ಬನ್ನಿ ಫೀಲ್ಡಿಗೆ ಹೋಗಿ ಚೆಕ್ ಮಾಡೋಣ, ಇವತ್ತಾರು ಟಾರ್ಗೆಟ್ ಕಂಪ್ಲೀಟ್ ಆಗುತ್ತಾ ಇಲ್ಲ ಅನ್ನೋದು. ಗೈಸ್ ನೋಡಿ, ಈಗ ಮೊದಲನೇ ಆರ್ಡರ್ ಬಂದಿದೆ. ಮೊದಲನೇ ಆರ್ಡರು ಪಿಕಪಿಗೆ ಬಂದಿದ್ದೆ ನಾನು. ನೋಡಿ ರೆಸ್ಟೋರೆಂಟ್ ಅಂತ ಇಲ್ಲ, ಅದೇ ರೆಸ್ಟೋರೆಂಟನ್ನು ನನಗೆ ಫಸ್ಟ್ ಆರ್ಡರ್ ಬಂದಿರೋದು. ಬಟ್ ಇನ್ನು ವೆಯ್ಟ್ ಮಾಡಬೇಕು. ಅಂದರೆ 6 ಮಿನಿಟ್ಸ್ ವೆಯ್ಟಿಂಗ್ ತೋರಿಸ್ತಾ ಇದೆ. 6 ಮಿನಿಟ್ಸ್ ಆಗ್ತಿದ್ದಂಗೆ ಹೋಗೋದನ್ನ ಪಿಕಪ್ ಮಾಡಿಬಿಟ್ಟು ಡ್ರಾಪ್ ಮಾಡೋದಂದರೆ ಅಮೌಂಟು 30 ರೂಪಾಯಿ ಕೊಟ್ಟಿದ್ದೀನಿ. ಅಂದರೆ ಇಲ್ಲೆಲ್ಲೋ ಲೋಕಲ್ ಆಗಷ್ಟೇ, ಏನಿಲ್ಲ ಅಂದರೂ ಹತ್ರದಲ್ಲೇ ಇರುತ್ತೆ. 1 ಕಿಲೋಮೀಟ್ರ್ ಇಲ್ಲ 2 ಕಿಲೋಮೀಟ್ರ್ ಇರುತ್ತೆ ಅಷ್ಟೇ. 35 ರೂಪಾಯಿ ಕೊಟ್ಟಿದ್ದೀನಿ ಅಂತೆ. ಸಂಡೇ ಸ್ವಲ್ಪ ಅಮೌಂಟ್ ಜಾಸ್ತಿ ಕೊಡ್ತಾನೆ ರೆಗ್ಯುಲರ್ ಟೈಮ್ ಇಂತ. ಅದರಿಂದಾಗಿ ಒಂದು 2 ಕಿಲೋಮೀಟ್ರ್ ದೂರ ಇರ್ಬೋದು ಡಿಸ್ಟೆನ್ಸ್ ಅಷ್ಟೇ. ನೋಡಿ, ಇನ್ನೊಂದು ಆರ್ಡರ್ ಪಿಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಅಂದರೆ ಇದಾದರೆ ನನ್ನ 3ನೇ ಆರ್ಡರ್. ಅಂದರೆ ಬೆಳಗ್ಗೆ ಇನ್ನೆರಡು ಆರ್ಡರ್ ಮಾಡಿದೆ, 2 ಚಿಕ್ಕ ಆರ್ಡರೇ. ಇದೊಂದು ಪರವಾಗಿಲ್ಲ, ಒಂದು 50 ರೂಪೀಸೋ 60 ರೂಪೀಸೋ ಕೊಡ್ತಾನೆ. ಅಂದರೆ ಇಲ್ಲೂ ಕೂಡ ಟೈಮ್ ವೇಸ್ಟ್ ಆಯಿತು. ಅಂದರೆ ಕಾಯ್ತಾ ಇದ್ದೆ, ಒಂದು 5-10 ನಿಮಿಷ ಆಯಿತು. ಬಟ್ ಬೆಳಗ್ಗೆ ಹೊತ್ತೇನು ತೊಂದರೆ ಆಗೋಲ್ಲ ಗುರು, ಆರಾಮಾಗಿ ಕಾಯ್ದ್ರು. ಅಂದರೆ ಪೀಕ್ ಅವರ್ಸ್ ಇರುತ್ತಲ್ಲ, ಆ ಟೈಮಲ್ಲಿ ವೆಯ್ಟಿಂಗ್ ಬಿದ್ದರೆ ಅವಾಗ ಮಾತ್ರ ಸಖತ್ ಕಷ್ಟ ಆಗುತ್ತೆ. ಇಲ್ಲ ಅಂದರೆ ಮಾಮೂಲಿ ಟೈಮಲ್ಲಿ ಏನಾಗಲ್ಲ. ನೋಡಿ ಇವಾಗ ಆರಾಮಾಗಿ ಇಸ್ಕೊಂಬಂದೆ. ಏನಕ್ಕೆ ಅಂದರೆ ಬೆಳಗ್ಗೆ ಆರ್ಡರ್ಸ್ಗಳು ತುಂಬ ಕಮ್ಮಿ ಇರುತ್ತೆ. ಈಗ 10 ಗಂಟೆ ಅಲ್ವಾ, ಇವಾಗ ಅಷ್ಟಾಗಿ ಆರ್ಡರ್ಸ್ ಇರೋಲ್ಲ. ಬಟ್ ಇನ್ನು ಮಕ್ಕಳು ಒಂದೊಂದು ಸತಿ
ಪೀಕ್ ಟೈಮ್ ಇರುತ್ತಲ್ಲ, ಪೀಕ್ ಟೈಮಲ್ಲಿ ಏನಾದ್ರು ಲೇಟ್ ಮಾಡಿಬಿಟ್ರೆ ಯಾವುದೇ ರೆಸ್ಟೋರೆಂಟ್ನವ್ರು ಆದರೂ ಅಷ್ಟೇ, ಪೀಕ್ ಟೈಮಲ್ಲಿ ರೆಸ್ಟೋರೆಂಟವರು ಏನಾದ್ರು ಟೈಮ್ ವೇಸ್ಟ್ ಮಾಡಿಸಿದ್ರೆ ಆರ್ಡರ್ ಬೇಕು ಕೊಟ್ಟಿಲ್ಲ ಅಂದರೆ ಅವಾಗ ಸಖತ್ ಕಷ್ಟ ಆಗುತ್ತೆ. ಬಂದಿದ್ದನ್ನು ಡ್ರಾಪ್ ಮಾಡಿ ಹೋಗಿ. ಇವಾಗ ಒಂದು ಸ್ಕ್ರೀನ್ಶಾಟ್ ಹಾಕ್ತೀನಿ, ಆ ಸ್ಕ್ರೀನ್ಶಾಟ್ ನೋಡಿ ನೀವು. ಅಂದರೆ ಅವರು ಹೊಸ್ದಾಗಿ ಬಂದಿರೋದು, ಅಂದರೆ ಇನ್ನೂ ಒಂದು ವಾರ ಆಗಿದೆ ಅಷ್ಟೇ ಬಂದು ಝೊಮ್ಯಾಟೋಗೆ. ಅವ್ರ ಹತ್ರ ನಾನು ಸ್ಕ್ರೀನ್ಶಾಟ್ ಕಳ್ಸ್ಕೊಂಡಿದ್ದೀನಿ. ಅಂದರೆ ಅವರಿಗೆ ಎಷ್ಟಿದೆ ಇನ್ಸೆಂಟಿವ್ ಅಂದರೆ ಇವತ್ತು 1600 ರೂಪಾಯಿಗೆ 600 ರೂಪಾಯಿ ಇನ್ಸೆಂಟಿವ್ ಇದೆ. ಅಂದರೆ ನನಗೂ ಫಸ್ಟೆಲ್ಲ ಅದೇ ಥರನೇ ಕೊಡ್ತಾಯಿದ್ದು. ಅಂದರೆ ಏನಕ್ಕೆ ಅಂದರೆ ಅಪ್ರೂಫಿಗೆ ಮಾಡ್ತಾಯಿದ್ದಲ್ಲ, ಅದಕ್ಕೋಸ್ಕರ ಹಂಗೆ ಕೊಡ್ತಾಯಿದ್ದೆ. ಈಗ ರೆಗ್ಯುಲರಾಗಿ ಮಾಡೋಕ್ಕೆ ನಿಂತಿರೋದಕ್ಕೆ ಟಾರ್ಗೆಟು ಸಖತ್ತು ಕಷ್ಟ ಮಾಡಿದ್ದಾನೆ. ಅಂದರೆ ನಮಗೆಲ್ಲ 1800 ರೂಪಾಯಿ, ಅವರಿಗೆ ಇನ್ನೂ 200 ರೂಪಾಯಿ ಕಮ್ಮಿ ಮಾಡಿದೆ. ಅಂದರೆ ಆ 200 ರೂಪಾಯಿ ಮಾಡೋಕ್ಕೆ ಎಷ್ಟು ಮಾಡಬೇಕು ಅಂದರೆ 2 ಅವರ್ ಜಾಸ್ತಿ ಮಾಡಬೇಕು ಗುರು. ಅಂದರೆ ಕರೆಕ್ಟಾಗಿ ಏನಿಲ್ಲ ಅಂದರೆ ಅವರಿಗೆ 100 ರೂಪೀಸ್ ಲೆಕ್ಕದಲ್ಲಿ ನನಗೆ ಅನ್ನಿಸ್ದಂಗೆ ಝೊಮ್ಯಾಟೊ ಸಂಡೇ ಹೊತ್ತು ಸಿಗುತ್ತೆ ನಮಗೆ. ಅಂದರೆ ಎಷ್ಟು ಅವರ್ ಮಾಡಬೇಕು ಹೇಳಿ? 1800 ಮಾಡೋಕ್ಕೆ ಟೋಟಲಾಗಿ ನಾವು 18 ಅವರ್ಸ್ ಮಾಡಬೇಕು. 18 ಅವರ್ಸ್ ಮಾಡೋಕ್ಕಂತೂ ಆಗಲ್ಲ, ಸಖತ್ ಕಷ್ಟ. ಏನು ಮ್ಯಾಕ್ಸಿಮಮ್ ಅಂದರೆ 16ಇಂದ 15 ಅವರ್ಸ್ ಮಾಡ್ಬೋದು ಅಷ್ಟೇ ಗುರು. ಅದು ಬಿಟ್ಟು ಮೇಲಂತೂ ಮಾಡೋಕ್ಕಾಗಲ್ಲ. ಅಂದರೆ ಇವತ್ತು 9 ಗಂಟೆಗೆ ಬಂದೀನಿ. ಟೋಟಲಾಗಿ ಒಂದು 15 ಅವರ್ಸ್ ಲಾಗಿನ್ ಇರ್ತೀನಿ. 15 ಅವರ್ಸ್ಗೆ ಎಷ್ಟಾಗುತ್ತೆ ನೋಡೋಣ. ಅಂದರೆ ಆರ್ಡ್ರ್ಗಳು ಬರ್ತಾಯಿಲ್ಲ ಗುರು, ನೋಡು ಇಲ್ಲೇ 80 ಫೀಟ್ ರೋಡಲ್ಲಿ ಇದ್ದೀನಿ, ಬಟ್ ಆರ್ಡರ್ಗಳು ಯಾವೂ ಬರ್ತಾ ಇಲ್ಲ. ನೋಡೋಣ, ಇಲ್ಲೇ ವೆಯ್ಟ್ ಮಾಡಿ ನೋಡೋಣ. ನೋಡಿ, ಪಾರ್ಟ್ ಟೈಮ್ ಮಾಡೋಕ್ಕೇ ಬೆಸ್ಟು ಅಂತ ಅನಿಸುತ್ತೆ ಝೊಮ್ಯಾಟೊ, ಸ್ವಿಗ್ಗಿ ಇವೆಲ್ಲ. ಏನಕ್ಕೆ ಅಂದರೆ ಹೊಸಬ್ರು ಕೊಡೋ ಪ್ರಿಫರೆನ್ಸು ಹಳ್ಳಿಬ್ರು ಕೊಡೋಲ್ಲ. ಅಂದರೆ ಹೊಸಬ್ರಿಗೆ ಎಷ್ಟು ಈಸಿಯಾಗಿ ಟಾರ್ಗೆಟ್ ಎಲ್ಲ ಕಂಪ್ಲೀಟ್ ಮಾಡಿಸಿ ಆರಾಮಾಗಿ ಅಟ್ರ್ಯಾಕ್ಟ್ ಮಾಡ್ತಾನೆ. ಬಟ್ ಈಗ ನಾವು ಡೈಲಿ ಮಾಡ್ತಾಯಿದ್ದೀವಿ ಅಂದರೆ ನಮಗೆ ಈ ಥರ ಮಾಡ್ತಾನೆ. ನೋಡಿ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಅಂದರೆ ರೆಗ್ಯುಲರಾಗಿ ಮಾಡಿದವ್ರಿಗೆ ಪರಿಸ್ಥಿತಿ ಎಲ್ಲ ಇದೇನೆ. ಅಂದರೆ ತುಂಬ ಜನ ನನಗೆ ಕಮೆಂಟಲ್ಲಿ ತಿಳಿಸೋರು, ಏನು ಆರಾಮಾಗಿ ಮಾಡ್ಬೋದಲ್ಲ ಏನಕ್ಕೆ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಬಟ್ ಇವಾಗ ಗೊತ್ತಾಗ್ತಾ ಇದೆ ನನಗೆ. 30 ಡೇಸ್ ಚಾಲೆಂಜ್ ತೊಗೊಂಡಿಲ್ಲ ಅಂದಿದ್ದು ನಾನು, ಇದೆಲ್ಲ ಗೊತ್ತಾಗ್ತಾನೆ ಇಲ್ಲ. 30 ಡೇಸ್ ಚಾಲೆಂಜ್ ತೊಗೊಂಡಿದ್ದು ಒಳ್ಳೇದಾಯಿತು. ಅಂದರೆ ರೆಗ್ಯುಲರಾಗಿ ಮಾಡಿದ್ರೆ ವರ್ಕೌಟ್ ಆಗೋಲ್ಲ ಬ್ರೋ. ಇವಾಗ ರಾಜಾಜಿನಗರ ಇದ್ದೆ. ಅಂದರೆ ಒಂದು ಆರ್ಡರ್ ಕೊಟ್ಟ ಬರೋ 15 ಕಿಲೋಮೀಟರ್ ಆರ್ಡರ್ ಕೊಟ್ಟ. ಅಂದರೆ ಅಮೌಂಟು 162 ರೂಪಾಯಿ ತೋರಿಸಿದ್ದಾನೆ. ಜೊತೆಲಿ ಕಸ್ಟಮರ್ ಬೇರೆ 10 ರೂಪಾಯಿ ಟಿಪ್ ಕೊಟ್ಟಿದ್ದಾರೆ. ಈ ಆರ್ಡರ್ ಏನಾದ್ರು ಕಂಪ್ಲೀಟ್ ಮಾಡಿದ್ರೆ ನನಗೇನಿಲ್ಲ ಅಂದರೂ 170 ರೂಪೀಸ್ ಅಮೌಂಟ್ ಬರುತ್ತೆ. ಅಂದರೆ ಝೊಮ್ಯಾಟೋದಲ್ಲಿ ನೋಡಿ ಈ ಥರ ಲಾಂಗ್ ಆರ್ಡರ್ ಬಂದರೆ ಖುಷಿ ಆಗುತ್ತೆ. ಅಂದರೆ ಏನಕ್ಕೆ ಅಂದರೆ ಆ ಕಿಲೋಮೀಟರಿಗೆ ಅಷ್ಟೇ ಅಮೌಂಟ್ ಸಿಗುತ್ತೆ. ಅದಕ್ಕೋಸ್ಕರ ಈಗ 15 ಕಿಲೋಮೀಟರ್ ಹಾಕಿದ್ದಾನೆ. ಅಂದರೆ ಝೋನಿಂದ ಆಚೆ ಇದ್ದೀನಿ ನಾನು. ಆಲ್ಮೋಸ್ಟ್ ಅಲ್ಲಿ ಇವಾಗ ಝೋನ್ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಝೋನಿಂದ ಇನ್ನೂ ಎಲ್ಲಿ ಕರ್ಕೊಂಡು ಹೋಗ್ತಾನೆ ನೋಡೋಣ. ರೆಸ್ಟೋರೆಂಟ್ ಹತ್ರ ರೀಚ್ ಆಗಿಬಿಟ್ಟು ಆ ಆರ್ಡರ್ ಎಲ್ಲಿಗೆ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ. ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡ್ಕೊಳ್ಳಿ ಎಷ್ಟು ಬಂದಿದೆ ಅಂತ, ಎಷ್ಟು ತೋರಿಸ್ತಾ ಇದ್ದಾನೆ ಅಂತ. ಬನ್ನಿ ಈಗ ಹೋಗ್ಬಿಟ್ಟು ಪಿಕ್ ಮಾಡಿಬಿಟ್ಟು ಅಂದರೆ ಎಲ್ಲಿಗೆ ಡ್ರಾಪ್ ಕೊಟ್ಟಿದ್ದೀನಿ ಅನ್ನೋದನ್ನು ನೋಡೋಣ. ನೋಡಿ, ಆಲ್ಬೇಕಿಂದ ಪಿಕಪ್ ಮಾಡ್ಕೊಂಬಂದೆ. ಅಂದರೆ ಡ್ರಾಪ್ ಬಂದೀಗ ವಿದ್ಯಾರಣ್ಯಪುರಮಲ್ಲಿದೆ. ಅಂದರೆ ಈ ಝೋನ್ ಆಚೆಯಿಂದ ಇನ್ನೊಂದು ಝೋನ್ ಆಚೆಗೆ ಹಾಕಿರೋದು. ಅಂದರೆ ನಮ್ಮ ಝೋನ್ ಒಳಗಡೆ ಹೋಗಿ ನಮ್ಮ ಝೋನಿಂದಲೇ ತಿರ್ಗಿ ಆಚೆ ಹೋಗಬೇಕು, ಅಷ್ಟು ದೂರ ಹಾಕಿದ್ದಾನೆ. ಅಂದರೆ 15 ಕಿಲೋಮೀಟ್ರಿಗೆ 160 ರೂಪಾಯಿ ಬರ್ತಿದೆ ಗುರು. ಈ ಥರ ಆರ್ಡ್ರುಗಳು ಒಂದು 5-6 ಬಂದರೆ ಸಾಕು ನಮಗೆ ದಿನಕ್ಕೆ. ಝೊಮ್ಯಾಟೋದಲ್ಲಿ ಅರ್ನಿಂಗ್ ಸಾಕೋಗುತ್ತೆ. ಅದ್ರ ಜೊತೆ ಇನ್ನು ಚಿಕ್ಕ ಪುಟ್ಟ ಆರ್ಡ್ರೆಲ್ಲ ಕೊಡ್ತಾನಲ್ಲ, ಚೆನ್ನಾಗಿ ಮ್ಯಾನೇಜ್ ಆಗುತ್ತೆ. ಅಂದರೆ ಝೊಮ್ಯಾಟೋದಲ್ಲಿ ಲಾಂಗ್ ಆರ್ಡ್ರ್ ಕೊಟ್ಟಷ್ಟು ತುಂಬ ಬೆಸ್ಟು. ಈ ಶಾರ್ಟ್ ಆರ್ಡರ್ಗಿಂತ ನನಗಂತೂ ಲಾಂಗ್ ಆರ್ಡರೇ ಇಷ್ಟ. ನಿಮಗೆ ಯಾವ ಥರ ಇಷ್ಟ ಆರ್ಡರ್ಗಳು ಇಷ್ಟ ಅನ್ನೋದು ತಿಳಿಸ್ಕೊಡಿ. ಶಾರ್ಟ್ ಆರ್ಡರ್ ಇಷ್ಟನಾ ಇಲ್ಲ ನಿಮಗೆ ಲಾಂಗ್ ಆರ್ಡರ್ ಇಷ್ಟನಾ ಅನ್ನೋದು ಕಮೆಂಟಲ್ಲಿ ತಿಳಿಸಿ. ನಮಗೂ ಗೊತ್ತಾಗುತ್ತೆ ಯಾರ್ಯಾರಿಗೆ ಏನೇನು ಇಷ್ಟ ಅಂತ. ಬಟ್ ನನಗಂತೂ ಲಾಂಗ್ ಆರ್ಡರೇ ಇಷ್ಟ. ಬನ್ನಿ ತಗೊಂಡೋಗಿದ್ದು ನಾನು ಡ್ರಾಪ್ ಮಾಡ್ತಿದ್ದಂಗೆ ಅಮೌಂಟ್ ಕೊಡ್ತಾನೆ. ಅದೆಷ್ಟು ಕೊಡ್ತಾನೆ ಅಂತ ನಿಮಗೆ ತೋರಿಸ್ತೀನಿ. ನಾನು ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಗೈಸ್. ಟೈಮ್ ನೋಡಿ 2:40 ಆಗಿದೆ. ಅಂದರೆ ಆರ್ಡರ್ ರನ್ನಿಂಗ್ ಬಂದು 650 ರೂಪಾಯಿ ಆಗಿದೆ. ಎಷ್ಟು ಅವರ್ಲಾಗಿ ನಾವು ಒಂದು 9 ಗಂಟೆಗೆ ಬಂದಿದ್ದು. 3 6 ಆಗಿಲ್ಲ, 5:05 5 ಗಂಟೆ 40 ನಿಮಿಷ ಲಾಗಿನ್ ಆಗಿದ್ದೀನಿ. 5 ಗಂಟೆ 40 ನಿಮಿಷಕ್ಕೆ 650 ರೂಪಾಯಿ ಆಗಿದೆ. ಅಂದರೆ ಪರವಾಗಿಲ್ಲ, ಚೆನ್ನಾಗಿ ಆಗ್ತಾಯಿದೆ. ನೋಡೋಣ ಅಂದರೆ ಇವತ್ತಾರು ಟಾರ್ಗೆಟ್ ಕಂಪ್ಲೀಟ್ ಆಗುತ್ತಾ ಇಲ್ವೋ ನಾನು ನೋಡೋಣ. ಅಂದರೆ 1800 ರೂಪಾಯಿ ರೀಚ್ ಮಾಡೋಕ್ಕೆ ಟ್ರೈ ಮಾಡೋಣ. ಅಂದರೆ 12 ಗಂಟೆ ಅಷ್ಟೊತ್ತಿಗೆ ಏನಾರು ಒಂದು 1610 ಹತ್ರ ಬಂದರೆ ನಾನು ಸ್ವಲ್ಪ ಇನ್ನೊಂದು ಅವರ್ ಪುಷ್ ಮಾಡಿಬಿಟ್ಟು ಹೆಂಗಾರು 1800 ಮಾಡೋಕ್ಕೆ ಟ್ರೈ ಮಾಡೋಣ. ಅಂದರೆ ನಾಳೆ ಸ್ವಲ್ಪ ಲೇಟಾಗಿ ಬಂದರೂ ನಡೆಯುತ್ತೆ, ಸೋಮವಾರ ಅಲ್ವಾ, ಆರ್ಡ್ರ್ ಕಮ್ಮಿ ಇರುತ್ತೆ. ನೋಡೋಣ ಹೇಗಾಗುತ್ತೆ, ಹೆಂಗೆ ಬರುತ್ತೆ ಸಿಚುವೇಶನ್ ಅದೆಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ನೆನ್ನೆ ಥರ ಏನಾರು ಒಂದು ಆರ್ಡ್ರ್ ಏನಾರು ಸಿಗಾಕೊಂಡ್ರೆ ತಿರ್ಗಾ ಕಷ್ಟ ಆಗುತ್ತೆ. ನೋಡೋಣ, ಯಾವುದು ಏನಾರು ಆರ್ಡ್ರ್ ಸಿಗಾಕೊಂಡ್ರೆ ಏನಾರು ಆರ್ಡ್ರ್ ನೀಟಾಗಿ ಬಂದರೆ ತಗೊಂಡೋಗಿ ಡೆಲಿವರ್ ಮಾಡಿಬಿಟ್ಟು ಫುಲ್ಲು ಟಾರ್ಗೆಟ್ನ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡೋಣ. ನೋಡಿ, ಟೈಮು 3:35 ಆಗಿದೆ. ಅಂದರೆ ಅರ್ನಿಂಗ್ ಬಂದ್ಬಿಟ್ಟು 815 ರೂಪಾಯಿನಾಗಿದೆ. ಅಂದರೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡ್ಕೊಳ್ಳಿ. ಅಂದರೆ ಚೆನ್ನಾಗಿ ಆಗ್ತಾಯಿದೆ ಏನೋ ಅರ್ನಿಂಗ್ ಏನೋ. ಬಟ್ ಇದೇ ಕಂಟಿನ್ಯೂ ಆಗುತ್ತಾ ಇಲ್ಲೋ ಅನ್ನೋದು ಕಾದು ನೋಡಬೇಕು. ಅಟ್ ಪ್ರೆಸೆಂಟ್ ನಾನೀಗ ಸಾಕರ್ ನಗರಕ್ಕೆ ಹೋಗ್ತೀನಿ. ಸಾಕರ್ ನಗರಕ್ಕೆ ಹೋಗಿ ಯಾವ್ದಾದ್ರು ಆರ್ಡ್ರ್ ಬರ್ತಾ ನೋಡ್ತೀನಿ. ಈ ಟೈಮು 7:15 ಆಗಿದೆ. ಅಂದರೆ ಆರ್ಡರ್ ಅರ್ನಿಂಗು ಇದೇನಾದ್ರು ಡ್ರಾಪ್ ಮಾಡಿದ್ರೆ ಅಂದರೆ 20 ರೂಪಾಯಿ ಆರ್ಡ್ರುಗಳು, 20 ರೂಪಾಯಿ ಆರ್ಡ್ರುಗಳಲ್ಲೇ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡೋದು. ಅಂದರೆ ಒಂದು 15 ನಿಮಿಷ ವೇಸ್ಟ್ ಆಯಿತು. ಬರೀ 20 ರೂಪಾಯಿ ಆಡಿದ್ದು.
ಅಂದರೆ ಆರ್ಡರ್ ಅರ್ನಿಂಗ್ ಎಷ್ಟಾಗಿದೆಯಪ್ಪ ಅಂದರೆ ಇದನ್ನು ಕೊಟ್ಟರೆ ನಾನು ಇವಾಗ ಏನಾದ್ರು ಇದನ್ನು ಡೆಲಿವರ್ ಮಾಡಿ ಬಂದರೆ 1100 ರೂಪೀಸ್ ಆಗುತ್ತೆ. ಅಂದರೆ ನನಗಿಂತ 100 ರೂಪೀಸ್ ಜಾಸ್ತಿ ಆಯ್ತು ಅಷ್ಟೇ. ಅಂದರೆ ಇವತ್ತು ಕೂಡ 1800 ರೂಪಾಯಿ ಆಗೋದು ಡೌಟು. ಅಂದರೆ 12 ಗಂಟೆವರೆಗೂ ಮಾಡಿ ನೋಡೋಣ, ಅಕಸ್ಮಾತ್ ಆದರೆ ಖುಷಿ, ಆಗಿಲ್ಲ ಅಂದರೆ ಏನು ಮಾಡೋಕ್ಕಲ್ಲ, 1500 ರೂಪಾಯಿ ಮಾಡ್ಕೊಂಡು ಹೋಗೋಣ ಪಿ ಜಿಗೆ. ನಮ್ಮ ಐರಾವತಲ್ಲಿ ನಿಂತಿದ್ದ ನೋಡಿ ಗೈಸ್. ಇಲ್ಲಿ ಮಾಲದೊಂದು ಆರ್ಡ್ರ್ ಬಂದಿತ್ತು, ಆ ಆರ್ಡ್ರ್ ಪಿಕ್ ಮಾಡೋಕ್ಕೋಗಿದೆ. ಅಂದರೆ ಇಲ್ಲಿ ಚಾರ್ಜರ್ ಕೇಬಲ್ ಇಲ್ಲೇ ಬಿಟ್ಟೋಗಿದೆ ಗುರು. ಅಂದರೆ ನೋಡಿ ಎಲ್ಲ ಡೆಲಿವರಿ ಪಾರ್ಟ್ನರ್ಸಲ್ಲಿ ಬರೋದು. ಅಂದರೆ ಬೇರೆ ಯಾರು ಬಿಡುವ ಚಾರ್ಜರ್ ಪಿನ್ ಯಾರಪ್ಪ ಎತ್ಕೊಂತಾರೆ ಅಂತ ನೋಡಿ ಅಲ್ಲೇ ಬಿಟ್ಟೋಗಿರಿ. ಅದು ಯಾರೋ ಚಾರ್ಜರ್ ಪಿನ್ ದೇಪ್ಕೊಂಡೋಗಿರೋ ನೋಡು ಗುರು. ಎಂಥ ವರ್ಸ್ಟು ಅಂದರೆ ಇಂಥವು ಮಾಡೋದಕ್ಕೇ ಎಲ್ಲರಿಗೂ ಕೆಟ್ಟ ಹೆಸರು. ಒಬ್ಬರು ಮಾಡೋದ್ರಿಂದ ಎಲ್ಲರಿಗೂ ಕೆಟ್ಟ ಹೆಸರು ಬರೋದೇ ಇದಕ್ಕೆ. ನೋಡಿ ಇಲ್ಲೇ ಬಿಟ್ಟೋಗಿದೆ, ನನಗೆ ಚೆನ್ನಾಗಿ ನೆನಪಿದೆ ನೋಡಿ. ಇಲ್ಲೆಲ್ಲ ಬರೀ ಡೆಲಿವರಿ ಪಾರ್ಟ್ನರ್ಸ್ಗೆ ಅಷ್ಟೇ ಮಾಡಿರೋದು. ಅಂದರೆ ಈಗ ಬೇರೆ ಕಡೆ ಎಲ್ಲರೂ ಆಗಿರೋ ಬಿಡು, ಯಾರೋ ಬೇರೆಯವ್ರು ಕಿತ್ಕೊಂಡು ಹೋಗೋನೆ ಅಂತ ಅನ್ಬೋದಾಗಿತ್ತು. ಬಟ್ ಯಾರೋ ಡೆಲಿವರಿ ಪಾರ್ಟ್ನರೇ ಕಿತ್ತಿರೋದು, ಪಕ್ಕ 100% ತಗೊಂಡೋಗಿದ್ದ ನೋಡಿ. ಟೈಮ್ ಇವಾಗ 12:30 ಅಂದರೆ ಮಧ್ಯರಾತ್ರಿ 12:30. ಇವಾಗ ತಾನೇ ನಾನು ಡ್ಯೂಟಿ ಮುಗಿಸ್ಕೊಂಡು ಪಿ ಜಿಗೆ ಬಂದೆ. ಅಂದರೆ ದಿನ ನಾನು ವೀಡಿಯೋನ ಬೆಳಿಗ್ಗೆ ಹೊತ್ತು ಮಾಡಿ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೆ. ಬಟ್ ಇವತ್ತು ಮಧ್ಯರಾತ್ರಿ 12:30ಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಅಂದರೆ ನನ್ನ ಮೊಬೈಲ್ದು ಚಾರ್ಜರ್ದು ಡೇಟಾ ಕೇಬಲ್ ಯಾರೋ ಎತ್ಕೊಂಡಿದ್ದಾರೆ. ಅಂದರೆ ಯಾರು ಎತ್ಕೊಂಡಿದ್ದಾರೆ ಅಂದರೆ ಯಾರೋ ಒಬ್ರು ಡೆಲಿವರಿ ಜಾಬ್ ಮಾಡ್ತಾ ಇರ್ತಾರಲ್ಲ ಅವರೇ ಎತ್ಕೊಂಡಿರೋದು. ಇದು ಎಲ್ಲಾಗಿದೆ ಅಂದರೆ ತನಿಸಂದ್ರ ಹತ್ರ ಈಸ್ಟರ್ನ್ ಮಾಲ್ ಇದೆ. ಆ ಈಸ್ಟರ್ನ್ ಮಾಲ್ ಹತ್ರ ಒಂದು ಆರ್ಡರ್ ಪಿಕಪ್ಪಿಗೆ ಹೋಗಿದೆ. ಆ ಪಿಕಪ್ ಮಾಡ್ಕೊಂಡು ಕೆಳಗಡೆ ಬರೋ ಅಷ್ಟೊತ್ತಿಗೆ ಯಾರೋ ಡೇಟಾ ಕೇಬಲ್ನ ಎತ್ಕೊಂಡು ಹೋಗಿದ್ದಾರೆ. ಅಂದ್ರೆ ಅಲ್ಲಿಗೆ ಬೇರೆ ಇನ್ಯಾರು ಬರಲ್ಲ, ಡೆಲಿವರಿ ಪಾರ್ಟ್ನರ್ಸ್ಗಳಿಗೆ ಅಂತಾನೆ ಬೇರೆ ಸಪ್ರೇಟ್ ಜಾಗ ಇದೆ ಪಾರ್ಕಿಂಗ್ಗೆ. ಆ ಪಾರ್ಕಿಂಗ್ ಅಲ್ಲಿ ಗಾಡಿ ನಿಲ್ಸಿದ್ದು. ಅಂದ್ರೆ ಅಲ್ಲಿ ಬೇರೆ ಯಾರು ಬರಲ್ಲ, ಸೆಕ್ಯೂರಿಟಿ ಕೂಡ ಇರ್ಲಿಲ್ಲ. ಪಕ್ಕ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾರೋ ಒಬ್ರು ಡೆಲಿವರಿ ಪಾರ್ಟ್ನರೇ ಎತ್ಕೊಂಡಿರೋದು ಅಂತ. ಬಟ್ ಈ ತರ ಗೊತ್ತಾಗುತ್ತೆ ಅಂತ ಗೊತ್ತಿದ್ದನ್ನು ಕೂಡ ನೀವು ಈ ತರ ಕೆಲಸ ಮಾಡಿದ್ರ ಅಂದ್ರೆ ನಾನು ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಈ ತರ ಚಿಕ್ಕ ಚಿಕ್ಕ ಚಿಲ್ಲರೆ ಕೆಲಸಗಳು ಮಾಡಿದ್ರೆ ನಮಗೆ ರೆಸ್ಪೆಕ್ಟ್ ಕೊಡಿ ಅಂದ್ರೆ ಯಾರು ಕೊಡ್ತಾರೆ ಹೇಳಿ? ಯಾರೋ ಒಬ್ರು ಮಾಡೋ ತಪ್ಪಿಗೆ ಫುಲ್ಲು ನಮ್ಮ ಡೆಲಿವರಿ ಜಾಬ್ ಮಾಡ್ತಾ ಇದೀವಲ್ಲ ಅವ್ರಿಗೇನೆ ಒಂದು ಕೆಟ್ಟ ಹೆಸರು ಬರೋ ತರ ನೀವು ಮಾಡ್ತಾ ಇರೋದು. ಯಾರೋ ಒಬ್ರು ಮಾಡೋದ್ರಿಂದ ನಮಗೇನೆ ಕೆಟ್ಟ ಹೆಸರು. ಏನಕ್ಕೆ ಈ ತರ ಮಾಡ್ತೀರಾ ಅಂತ ಗೊತ್ತಿಲ್ಲ. ಇನ್ನೇನು ಗುರು, 50ರಿಂದ 100 ರೂಪಾಯಿ ಚಾರ್ಜರ್ ಡೇಟಾ ಕೇಬಲ್ ಅದು. ನೀನ್ ಅದನ್ನ ಎತ್ಕೊಂಡು ಏನ್ ಮಾಡ್ತೀಯ, ಎಷ್ಟು ಉಳಿಸ್ತೀರಾ ಅಂತ ನನಗಂತೂ ಗೊತ್ತಿಲ್ಲ. ಆರಾಮಾಗಿ ಎಲ್ಲಾರ ಮೊಬೈಲ್ ಅಂಗಡಿಗೆ ಹೋದ್ರೆ ಆರಾಮಾಗಿ ಸಿಗುತ್ತೆ. ಬಟ್ ಏನಕ್ಕೆ ಈ ತರ ಕೆಲಸ ಮಾಡೋರು, ಯಾರು ಮಾಡೋರು ಅಂತ ಗೊತ್ತಿಲ್ಲ. ಬಟ್ ಅದಂತೂ ಕನ್ಫರ್ಮ್ ಡೆಲಿವರಿ ಜಾಬ್ ಮಾಡ್ತಾರಲ್ಲ ಅವ್ರೇನೆ ಎತ್ಕೊಂಡಿರೋದು. ಈಗ ಅವ್ರು ಮಾಡೋದ್ರಿಂದ ನಾವು ಏನೇ ಮಾಡಿದ್ರು ಅಷ್ಟೇ, ನಾವು ರೆಸ್ಪೆಕ್ಟ್ಗೋಸ್ಕರ ಹೋರಾಡ್ತಾ ಇದೀವಿ. ಈ ತರ ಕೆಲಸಗಳು ಮಾಡಿದ್ರೆ ನಾವು ರೆಸ್ಪೆಕ್ಟ್ ಎಲ್ಲಿಂದ ತಗೊಂಬರಕ್ಕಾಗುತ್ತೆ ಹೇಳಿ? ನಾವು ಒಂದು ಡೆಲಿವರಿ ಜಾಬ್ ಮಾಡ್ತಾ ಇದೀವಿ ಅಂದ್ರೆ ನಮಗೂ ಒಂದು ರೆಸ್ಪೆಕ್ಟ್ ಬೇಕು ಅಂತಾನೆ ನಾವು ಕೂಡ ಅನ್ನೋದು. ಬಟ್ ಈ ತರ ಚಿಕ್ಕ ಚಿಕ್ಕ ಕೆಲಸ ಅಂದ್ರೆ ತೀರಾ ಚಿಲ್ಲರೆ ಕೆಲಸ ಅಂತಾನೆ ಹೇಳ್ತೀನಿ ಗುರು. ಈ ತರ ಈಗ ಒಬ್ಬ ಕೊಲೀಗ್ದೆ ನೀನ್ ತಗೊಂಡೋದ್ರೆ ಹೇಗೆ ನನಗೆ ಗೊತ್ತಿಲ್ಲ ಬಿಡಿ. ಈಗ ಏನೋ ಎತ್ಕೊಂಡು ಹೋದ್ರು ಅಂದ್ರೆ ಬೆಳಗ್ಗೆ ನಾನು ತಿರ್ಗಾ ಹೋಗಿ ನನ್ನ ಡೇಟಾ ಕೇಬಲ್ ತಂದು ಚಾರ್ಜ್ ಹಾಕಿ ತಿರ್ಗಾ ವಿಡಿಯೋ ಮಾಡೋ ತಿರ್ಗಾ ಡ್ಯೂಟಿ ಹೋಗೋಷ್ಟಕ್ಕೆ ಟೈಮ್ ಆಗುತ್ತೆ. ಅಂದ್ರೆ ತಿರ್ಗಾ ಚಾರ್ಜ್ ಮಾಡಕ್ಕೆ ಏನಿಲ್ಲ ಅಂದ್ರೆ 1 hour ಬೇಕು. ಬೆಳಿಗ್ಗೆ 9 ಗಂಟೆಗೆ ತೆಗಿಯೋದು ಅಂಗಡಿ ಎಲ್ಲ. ಅಂದ್ರೆ ಈಗ ನೈಟ್ ಎಲ್ಲ ಹುಡುಕ್ತೇಕ್ರು, ಎಲ್ಲೂ ಸಿಗ್ಲಿಲ್ಲ. ಏನು ಮಾಡಕ್ಕಲ್ಲ ಬಿಡಿ, ಬಿಟ್ಟಾಕೋದು. ಇವತ್ತಿನ ಎಷ್ಟಾಯ್ತು ಝೊಮ್ಯಾಟೋದಲ್ಲಿ ಅನ್ನೋದಂತ ನಾನು ಹೇಳೋದಾದ್ರೆ 1900 ರೂಪಾಯಿ ಆಗಿದೆ. ಅಂದ್ರೆ ಫಾರ್ ದ ಫಸ್ಟ್ ಟೈಮು ಝೊಮ್ಯಾಟೋದಲ್ಲಿ ಸಂಡೇ 2000ಕ್ಕಿಂತ ಕಮ್ಮಿ ಆಗಿರೋದು. ಏನಕ್ಕೆ ಅನ್ನೋದಾದ್ರೆ ಅಂದ್ರೆ ಟಾರ್ಗೆಟ್ ತುಂಬಾ ಕಷ್ಟ ಇದೆ ಗುರು. ಅಂದ್ರೆ 1600 ರೂಪಾಯಿ ಕೊಟ್ಟಿದೆ, ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಅಂದ್ರೆ ಏನಕ್ಕೆ ಅಂದ್ರೆ 1600 ರೂಪಾಯಿ ಆಗಿದೆ. ಬಟ್ ಇನ್ಸೆಂಟಿವ್ ಬಂದು 1800ಕ್ಕೆ 400 ರೂಪಾಯಿ ಇರೋದು. ಅಂದ್ರೆ ಅರ್ನಿಂಗ್ ಜಾಸ್ತಿ ಮಾಡಿದ್ರೆ ಇನ್ಸೆಂಟಿವ್ ಕಮ್ಮಿ ಮಾಡಿದ್ರೆ ಅಂದ್ರೆ ಅಚೀವ್ ಮಾಡಕ್ ಆಗಲ್ಲ, ಅಷ್ಟು ಕಷ್ಟ ಮಾಡಿದ್ರೆ. ಅಂದ್ರೆ ತುಂಬಾ ಕಷ್ಟ ಮಾಡಿದ್ರೆ. ನಾನು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ಟ್ರೈ ಮಾಡಿದೆ, ಹೆಂಗಾದ್ರೂ ಮಾಡೇ ಮಾಡೋಣ. ಪ್ರತಿ ವಾರನೂ ಮಾಡಿದೀವಿ, ಈ ಸತಿನೂ ಮಾಡೇ ಬಿಡೋಣ ಅಂತ 12 ಗಂಟೆವರೆಗೂ ಮಾಡಿದೆ. ಬಟ್ ಆಗಿಲ್ಲ. ಅಂದ್ರೆ ಇನ್ನ 120 ರೂಪಾಯಿ ಬೇಕಾಯ್ತು. 120 ರೂಪಾಯಿ ಇನ್ನ 1 hour ಮಾಡೋರು ಕೂಡ ಆಗಲ್ಲ ಅಂತ ಗೊತ್ತಾಯ್ತು. ಅದಕ್ಕೋಸ್ಕರ ಆಫ್ ಮಾಡ್ಕೊಂಡು ಸೀದಾ ನಾನು ಪಿ ಜಿ ಹತ್ರ ಬಂದೆ. ಅಂದ್ರೆ ಹೇಳ್ತಾ ಇವಾಗ ಜಾಬ್ನ ತುಂಬಾ ಕಷ್ಟ ಮಾಡ್ತಾ ಇದಾರೆ. ಅಂದ್ರೆ ಇನ್ಸೆಂಟಿವ್ ಕಮ್ಮಿ ಮಾಡ್ತಾ ಇದಾರೆ, ಆರ್ಡರ್ನಿಂಗ್ ಜಾಸ್ತಿ ಮಾಡ್ತಾ ಇದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಅಂದ್ರೆ ಹೊಸಬ್ರಿಗೆಲ್ಲ ಮಾಮೂಲಿ ಕೊಡ್ತಾ ಇದಾರೆ 1600ಕ್ಕೆ 600 ರೂಪಾಯಿ ಕೊಟ್ಟಿದ್ದಾರೆ. ಅದ್ರ ಸ್ಕ್ರೀನ್ ಶಾಟ್ ಕೂಡ ನೀವು ನೋಡಿರ್ತೀರಾ. ನಮಗ್ ಮಾತ್ರ 1800 ರೂಪಾಯಿಗೆ 400 ರೂಪಾಯಿ ಕೊಡ್ತಾ ಇದ್ದಾನೆ. ಬಟ್ 1800 ರೂಪಾಯಿ ಮಾಡೋದು ಈಸಿನೇ ಅಲ್ಲ, ಸಖತ್ ಕಷ್ಟ ಇದೆ. ಅಂದ್ರೆ 1600 ಆಗಿ ಆರಾಮಾಗಿ ಮಾಡ್ಕೊಂಡ್ ಬಂದ್ಬಿಡ್ತದೆ. ಮಾಡಕ್ಕಾಗಲಿಲ್ಲ ಗೈಸ್. ಟಾರ್ಗೆಟ್ ಇನ್ಕಂಪ್ಲೀಟ್ ಈ ಸತಿನೂ. ಅಂದ್ರೆ ಫಸ್ಟ್ ಟಾರ್ಗೆಟ್ ಮಾತ್ರ ಕಂಪ್ಲೀಟ್ ಮಾಡಿದೆ. 1500 ರೂಪಾಯಿಗೆ 200 ರೂಪಾಯಿ ಇನ್ಸೆಂಟಿವ್ ಬಂದಿದೆ. ಅಂದ್ರೆ ಟೋಟಲ್ ಇವತ್ತಿನ ಅರ್ನಿಂಗು 1900 ರೂಪಾಯಿ ಅರ್ನಿಂಗ್ ಆಗಿದೆ. ಅಂದ್ರೆ ಸ್ಕ್ರೀನ್ ಶಾಟ್ ಅಲ್ಲಿ ಹಾಕಿರ್ತೀನಿ. ಅಂದ್ರೆ 70 ರೂಪಾಯಿ ಹಳೇದ್ ಬೇರೆ ಇದೆ. ಆ 70 ರೂಪಾಯಿ ಕೌಂಟ್ ಮಾಡ್ಕೊಂಡ್ಬಿಟ್ರೆ ಅಂದ್ರೆ ಯಾಕಂದ್ರೆ ಅದು ಲಾಸ್ಟ್ ವೀಕಿಂದು 70 ರೂಪಾಯಿ ಟ್ರಾನ್ಸ್ಫರ್ ಆಗಿರೋದು. ಇವತ್ತು ಬಂದು 1900 ರೂಪಾಯಿ ಅಷ್ಟೇ ಆಗಿದ್ದು. ಫಸ್ಟ್ ಟೈಮ್ 2000ಕ್ಕಿಂತ ಕಮ್ಮಿ ಆಗಿದೆ. ಸೊ ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ. ಹೊಸದಾಗಿ ಏನಾದ್ರು ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಲೈಕ್ ಮಾಡ್ಬಿಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ.
ಬಾಯ್.